ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮ್ಗೊಂದೊಳ್ಳೆ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಮದುವೆ ಮನೆ ಶೈಲಿಯ ತರಕಾರಿ ಸಾಗು. ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಮದುವೆ ಮನೇಲಿ ತಿಂದಿರೋ ಥರನೇ ಇತ್ತು ಗೈಸ್. ಸೀರಿಯಸ್ಲಿ ನಮ್ಗೆ ಯಾವಾಗಾದರೂ ಏನಾದರೂ ಬಾಯಿ ಕೆಟ್ಟಾಗ ಮದುವೆ ಮನೆ ಊಟ ತಿನ್ನಬೇಕು ಅನಿಸುತ್ತೆ. ವರ್ಷಕ್ಕಿಲ್ಲ ಅಂದರೂ ಅಟ್ಲೀಸ್ಟ್ 4 to 5 months ಒಂದ್ಸಾದರೂ ಯಾರಾದರೂ ಮದುವೆ ಕರೆದ್ರೆ ಸಾಕಪ್ಪ, ಮದುವೆ ಊಟ ತಿನ್ನೋಣ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಈ ಥರ ಸಾಗು ಮಾಡ್ಕೊಂಡು ತಿಂದರೆ ಸೇಮ್ ಅದೇ ಥರ ಫೀಲ್ ಕೊಡುತ್ತೆ ಗೈಸ್, ಸೀರಿಯಸ್ಲಿ. ಆ್ಯಂಡ್ ಇದಕ್ಕೆ ಪೂರಿ, ಆಮೇಲೆ ಚಪಾತಿ, ರೋಟಿ ಅಂಥದ್ದೆಲ್ಲ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗೀ ರೈಸಿಗೂ ಕೂಡ ಸೂಪರ್ ಆಗಿರುತ್ತೆ. ನಾವು ಇದಕ್ಕೆ ಬೇಕಂದರೆ ಗೀ ರೈಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕಲಿಸ್ಕೊಂಡು ತಿಂದರೆ ಆಸಮ್ ಆಗಿರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಒಳ್ಳೆ ಫುಡ್ ಅಂತಲೂ ಹೇಳ್ಬೋದು. ಇದು ಎಲ್ಲ ಥರ ತರಕಾರಿ ಹಾಕಿ ಮಾಡಿರ್ತೀವಿ. ಒಳ್ಳೆ ಪ್ರೋಟೀನ್ ಫುಡ್ ಅಂತಲೂ ಹೇಳ್ಬೋದು, ಡಯಟ್ ಫುಡ್ ಅಂತಲೂ ಹೇಳ್ಬೋದು. ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ, ಬಿಕಾಸ್ ಪೂರಿ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಗಾಯ್ಸ್. ನಾವು ಸ್ವಲ್ಪ ಡಯಟಲ್ಲಿದ್ದೀವಿ, ಅದಕ್ಕೋಸ್ಕರ ಪೂರಿ ಬೇಡ ಅಂದ್ಬಿಟ್ಟೆ ಚಪಾತಿ ಮಾಡ್ಕೊಂಡಿದ್ದೆ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಒಂದು ಪುಟ್ಟ ಜಾರಿಗೆ 3-4 ಸ್ಪೂನಷ್ಟು ಕಾಯಿನ ಹಾಕ್ಕೊಳ್ಳಿ. ಅದಾದಮೇಲೆ 4 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, 5-6 ಬೆಳ್ಳುಳ್ಳಿ ಇಸ್ಲು, ಅದಾದಮೇಲೆ 2 ಲವಂಗ, ಆಮೇಲೆ ಒಂದು ಏಲಕ್ಕಿ, 1 ಪೀಸ್ ಚಕ್ಕೆನ ಹಾಕ್ಕೊಂಡ್ಬಿಟ್ಟು 1/4 ಸ್ಪೂನ್ ಗಸಗಸೆ, 1/4 ಸ್ಪೂನ್ ಸೋಂಪು, ಅದಾದಮೇಲೆ 3-4 ಗೋಡಂಬಿ, 1 ಸ್ಪೂನು ಕಡಲೆನ ಹಾಕ್ಕೊಂಡು, ಆಮೇಲೆ 1 ಇಡಿಯಷ್ಟು ಪುದೀನನ ಹಾಕ್ಕೊಂಡ್ಬಿಟ್ಟು ಮಾಮೂಲಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಚಟ್ನಿ ಮಾಡ್ಕೊತೀವಲ್ಲ ಆ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಆ ಪೇಸ್ಟೇ ಒಂಥರ ಘಮ ಘಮ ಅಂತಿತ್ತು. ಆಮೇಲೆ ಇಲ್ಲಿ ನಾನು ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿ ತೊಗೊಬೋದು. ನಾನಿಲ್ಲಿ ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟು, ಆಲೂಗೆಡ್ಡೆ, ಅದಾದಮೇಲೆ ಸ್ವಲ್ಪ ಬಟಾಣಿನ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಬರುತ್ತೆ, ನಿಮ್ಮ ಮನೇಲಿ ಯಾವುದಿರುತ್ತೆ ಅಂಥದ್ದು. ಆ್ಯಕ್ಚುಲಿ ತರಕಾರಿ ಸಾಗೋಗೆಲ್ಲ ಇಷ್ಟು ತರಕಾರಿನ ತೊಗೊತಾರೆ. ಬೀನ್ಸು, ಗೆಡ್ಡೆಕೋಸೆಲ್ಲ ನಾರ್ಮಲಾಗಿ ತೊಗೊತಾರೆ. ನಿಮ್ಮ ಫೇವ್ರೇಟ್ ಯಾವುದಿರುತ್ತೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಕಡೆ ಕುಕ್ಕರಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಅದಾದಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ 1 ಈರುಳ್ಳಿ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹೇಳಿದ್ನಲ್ಲ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ತರಕಾರಿನೆಲ್ಲನೂ ಕೂಡ ಹಾಕ್ಕೊಳ್ಳಿ. ಆಯಿತಾ? ನಿಮಗೆ ಆಲೂಗಡ್ಡೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಮಗೆ ಸ್ವಲ್ಪ ಆಲೂಗಡ್ಡೆ ಅಂದರೆ ಇಷ್ಟ, ಅದಕ್ಕೋಸ್ಕರ ಒಂದೇ ಒಂದು ಆಲೂಗಡ್ಡೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಳಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 2 ಮಿನಿಟ್ಸ್ ಹಾಗೇ ಚೂರು ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೊಂಡು ಅದಕ್ಕೆ ಈಗಲೇ ನೀರು ಹಾಕ್ಕೊಂಬಿಡಿ. ಜಸ್ಟ್ ಪೇಸ್ಟ್ನ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟು ತರಕಾರಿ ಜೊತೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಬರೀ ಸಾಗುಗೆ ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ ಒಂದು ಕಾಫಿ ಗ್ಲಾಸ್ ಕುಡಿತೀವಲ್ಲ ಸಣ್ಣ ಗ್ಲಾಸು, ಅದರಲ್ಲಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡೆ. ಅದಾದಮೇಲೆ ನಂಗೆ ಇನ್ನೊಂದು ಚೂರು ನೀರು ಹಾಕ್ಕೊಬೇಕು ಅನಿಸ್ತು, ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಸಾಗು ಅಲ್ವಾ, ಅದಕ್ಕೋಸ್ಕರ ಸಾಗುಗೆ ತಕ್ಕಂತೆ ನೀರನ್ನ ನೀವು ಹೆಂಗೆ ಮಾಡ್ತೀರಾ ಹಾಗೆ. ಅದಾದಮೇಲೆ ಅದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಕುದೀತಿದ್ದಂಗೆ ಮೇಲ್ಗಡೆ ಸ್ವಲ್ಪ ಕಸ್ತೂರಿ ಮೇಥಿನ ಉದುರಿಸ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ವಿಷಿಲ್ ಹೊಡ್ಸ್ಕೊಬೇಕು. ಜಾಸ್ತಿ ವಿಷಿಲ್ ಬೇಡ, ಒಂದೇ ಒಂದು ವಿಷಿಲ್ ಸಾಕು ಗೈಸ್. ಯಾಕಂದರೆ ಜಾಸ್ತಿ ವಿಷಿಲ್ ಹೊಡ್ಸ್ಕೊಂಡ್ಬಿಟ್ರೆ ತರಕಾರಿ ಎಲ್ಲ ತುಂಬ ಬೆಂದು ಮೊಸರು ಥರ ಆಗಿಬಿಡುತ್ತೆ, ಬಾಯಿಗೆ ಸಿಗಲ್ಲ, ಚೆನ್ನಾಗಿರಲ್ಲ, ಸಾಗು ಟೈಪ್ ಆಗಲ್ಲ. ಒಂದು ವಿಷಿಲ್ ಹೊಡ್ಸ್ಕೊಂಡ್ರೆ ಪರ್ಫೆಕ್ಟಾಗಿ ಆಗೋಗುತ್ತೆ ನೋಡಿ. ತರಕಾರಿನೂ ಬೆಂದಿರುತ್ತೆ, ತೀರಾನೂ ಬೆಂದಿರಲ್ಲ, ಸಾಗು ಹದಕ್ಕೆ ಕರೆಕ್ಟಾಗಿ ಬೆಂದೋಗ್ಬಿಟ್ಟಿರುತ್ತೆ. 1 ವಿಷಿಲ್ ಸಾಕು. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ 1 ವಿಷಿಲ್ ನಾನು ಹೊಡ್ಸ್ಕೊಂಡಿದ್ದಕ್ಕೆ ಅಂತ. ನಿಜವಾಗ್ಲೂ ಇದು ಮದುವೆ ಮನೇಲಿ ತಿಂದಿರೋ ಅಂಥ ಸಾಗು ಅಂತಲೇ ಹೇಳ್ತಾರೆ. ನಿಮ್ಮ ಮನೇಲಿ ಮಾಡಿಕೊಟ್ರೆ ಸೇಮ್ ಮದುವೆ ಮನೇಲಿ ಹೋಟೆಲಲ್ಲಿ ಮಾಡಿರೋ ಥರನೇ ಮಾಡಿದೆಯಲ್ಲ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಮಿಸ್ ಮಾಡದೆ ಒಂದೇ ಒಂದು ಸತಿ ಟ್ರೈ ಮಾಡಿ, ಸಕ್ಕತ್ತಾಗಿತ್ತು. ನಾನು ಹೇಳ್ದಂಗೆ ಇದಕ್ಕೆ ನೀವೇನಾದರೂ ಡಯಟ್ ಮಾಡ್ತಿಲ್ಲ ಅಂದರೆ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಪರೋಟ ಥರ ಕೂಡ ಮಾಡ್ಕೊಳ್ಳಿ.
ಇಲ್ಲ ಅಂದರೆ ಚಪಾತಿ ಪೂರಿ ವಾಟ್ ಎವರ್, ಇಲ್ಲಾಂದರೆ ಗೀ ರೈಸ್ ಕೂಡ ಮಾಡಿಕೊಂಡು ತಿನ್ಬೋದು. ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡಿದೆ ಒಂದು ಸತಿ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.